ನಮಸ್ಕಾರ. ಈ ವಿಡಿಯೋದಲ್ಲಿ ಬ್ಯಾಂಕ್ ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ತೋರಿಸ್ತೀನಿ. ಬ್ಯಾಂಕ್ ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದರೆ ಬ್ಯಾಂಕಿನಲ್ಲಿ ನಡೆಯುವಂಥ ಎಲ್ಲ ವ್ಯವಹಾರಗಳ ವರದಿ ಪತ್ರ ಆಗಿರುತ್ತೆ. ಇಟ್ ಮೀನ್ಸ್ ಮ್ಯಾಚಿಂಗ್ ಟ್ರಾನ್ಸಾಕ್ಷನ್ ಇನ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಇನ್ ಬ್ಯಾಂಕ್ ಸ್ಟೇಟ್ಮೆಂಟ್ ಇನ್ ವಿತ್ ಬ್ಯಾಲೆನ್ಸ್ ಇನ್ ಬ್ಯಾಂಕ್ ಅಕೌಂಟ್. ಸೊ ನಾವು ಬ್ಯಾಂಕಿಗೆ ಟ್ರಾನ್ಸಾಕ್ಷನ್ ಸಂಬಂಧಿಸಿದಂಥ ಒಂದು ಟ್ರಾನ್ಸಾಕ್ಷನನ್ನು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದಕ್ಕೆ ಇನ್ವಾಲ್ವ್ಮೆಂಟ್ ಆದಂಥ ಅಕೌಂಟನ್ನು ಮತ್ತು ವೋಚರನ್ನು ಕೊಟ್ಟಿದ್ದೀನಿ. ಸೊ ನೋಡಿ, ಮಿಸ್ಟರ್ ರಾಕೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh ಕ್ಯಾಶ್ ಡೆಪಾಸಿಟೆಡ್ ಇಂಟು SBI ಬ್ಯಾಂಕ್, ಕ್ಯಾಶ್ ಡೆಪಾಸಿಟೆಡ್ ಇಂಟು ಆಂಧ್ರ ಬ್ಯಾಂಕ್, ರೆಂಟ್ ಪೇಯ್ಡ್ ಆಂಧ್ರ ಬ್ಯಾಂಕ್ ಚೆಕ್ 15,000 ಚೆಕ್ ನಂಬರ್ 450772, ಸ್ಯಾಲರಿ ಪೇಯ್ಡ್ ಟು SBI ಚೆಕ್ 12,000 ಚೆಕ್ ನಂಬರ್ 122330, Andhra Bank check issued to Kumar 45,000 check number 750321, donation received, interest paid through bank, Andhra Bank check received from Surya Private Limited, cash withdraw from SBI. ಸೊ ಇದಕ್ಕೆ ಸಂಬಂಧಿಸಿದಂಥ ಅಮೌಂಟನ್ನು ಕೊಟ್ಟಿದ್ದೀನಿ. ಸೊ ಇದನ್ನು ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಈಗ ಫಸ್ಟ್ ಒಂದು ಕಂಪನಿಯನ್ನು ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಂಪನಿಯನ್ನು ಕ್ರಿಯೇಟ್ ಮಾಡಿ ಸೇವ್ ಮಾಡ್ತಾ ಇದ್ದೀನಿ. ಕಂಪನಿ ಅನ್ನೋದು ಸೇವ್ ಆಯಿತು. ಸೊ ಈಗ ಗೆಟ್ ವೇ ಆಫ್ ಟ್ಯಾಲಿಗೆ ಹೋಗಬೇಕು. 2 ಸತಿ ಎಸ್ಕೇಪ್ ಬಟನ್ ಅನ್ನು ನೋಡಿರಿ. ಗೆಟ್ ವೇ ಆಫ್ ಟ್ಯಾಲಿಯಲ್ಲಿ ಅಕೌಂಟಿಂಗ್ ವೋಚರ್ಸನ್ನು ತಗೊಳ್ಳಿ. ಸೊ ಮೊದಲನೇದಾಗಿ ಮಿಸ್ಟರ್ ರಾಕೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh. ಮಿಸ್ಟರ್ ರಾಕೇಶ್ ಅನ್ನೋನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ 4 lakh ಅಮೌಂಟನ್ನು ಹಾಕಿ. ಸೊ 4 lakh ಅಮೌಂಟನ್ನು ಈಗ ಡಬಲ್ ಎಂಟ್ರಿ ಮೋಡಲ್ಲಿ ಇದು ಆನ್ ಇದೆ. ಸೊ ಇದನ್ನ ಸಿಂಗಲ್ ಎಂಟ್ರಿ ಮೋಡ್ಗೆ ಬರಬೇಕಾದ್ರೆ F12 ಬಂದು ಸಿಂಗಲ್ ಎಂಟ್ರಿ ಮೋಡನ್ನು ಇಲ್ಲಿ ಎಸ್ ತಗೊಳ್ಳಿ. ಹಾಗೆ ಯೂಸ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ನೋಟನ್ನು ನೋ ತಗೊಳ್ಳಿ. ಈಗ ನಮಗೆ ಸಿಂಗಲ್ ಎಂಟ್ರಿ ಮೋಡ್ ಆನ್ ಆಯಿತು. ಸೊ ನಾವು ಫಸ್ಟು ನಮ್ಮ ಮಿಸ್ಟರ್ ರಾಕೇಶ್ ಅನ್ನೋನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಅವನು ಏನನ್ನು ಇನ್ವೆಸ್ಟ್ ಮಾಡಿರ್ತಾನೆ, ಕ್ಯಾಶ್ ಅಮೌಂಟನ್ನು ಹಾಕಿರ್ತಾರೆ. ಪಾರ್ಟಿ ನೇಮ್ ಮಿಸ್ಟರ್ ರಾಕೇಶ್. ಮಿಸ್ಟರ್ ರಾಕೇಶು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಬಂಡವಾಳ ಹಾಕಿರೋದ್ರಿಂದ ಬಂಡವಾಳಶಾಹಿ ಅಂತ ಕರಿತೀವಿ. ಒಂದು 100 ರೂಪಾಯಿ ಕ್ಯಾಪಿಟಲ್ ಅಕೌಂಟ್ ಅಂತ ತಗೊಳ್ಳಿ. ಸೊ ಕ್ಯಾಪಿಟಲ್ ಅಕೌಂಟು ಒಂದು 4 lakh ಇದೆ ಅಮೌಂಟು. ಸೊ ಇಲ್ಲಿ ನಿಮಗೆ ಬಿ ಮಿಸ್ಟರ್ ರಾಕೇಶ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಇನ್ ಬಿಸ್ನೆಸ್ ಅಂತ ಹಾಕಿ. ನ್ಯಾರೇಷನನ್ನು ಯಾಕೆ ಬರಿತೀವಿ ಅಂದರೆ ನಾವು ಯಾವುದಕ್ಕಾಗಿ ಹಣ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಅನ್ನೋದು ಗೊತ್ತಾಗಬೇಕಲ್ಲ ವೋಚರಿಗೆ. ಸೊ ಅದನ್ನು ಎಂಟ್ರಿ ಮಾಡಲಿಕ್ಕೆ ನ್ಯಾರೇಷನನ್ನು ನಾವು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಶ್ ಡೆಪಾಸಿಟೆಡ್ ಇಂಟು SBI ಬ್ಯಾಂಕ್. ಕ್ಯಾಶ್ ಅನ್ನೋದು SBI ಬ್ಯಾಂಕಿಗೆ ಡೆಪಾಸಿಟ್ ಆಗಿದೆ. Alt C ಅನ್ನು ಪ್ರೆಸ್ ಮಾಡಿ. ಸೊ ನಮಗಿದೆ ಕಾಂಟ್ರಾ ವೋಚರ್ ಬರುತ್ತೆ. F4 ಅನ್ನು ಕಾಂಟ್ರಾ ವೋಚರ್ ತೊಗೊಳ್ಳಿ. ಈಗ ನೀವು Alt C ಅನ್ನು ಪ್ರೆಸ್ ಮಾಡಿ. ಸೊ SBI ಬ್ಯಾಂಕನ್ನು ತೊಗೊಳ್ಳಿ. 100 ರೂಪಾಯಿ ಬ್ಯಾಂಕ್ ಅಕೌಂಟ್ಸ್ ಬರುತ್ತೆ. ಸೊ ಏನು ಡೆಪಾಸಿಟ್ ಆಗಿದೆ, ಕ್ಯಾಶ್ ಅನ್ನೋದು ಡೆಪಾಸಿಟ್ ಆಗಿದೆ. ಸೊ ಎಷ್ಟು 1 lakh ಅಮೌಂಟು ಡೆಪಾಸಿಟ್ ಆಗಿದೆ. ಇಲ್ಲಿ ನೀವು ಅಮೌಂಟ್ ಗೊತ್ತಿದ್ದರೆ ಬರಿಬೋದು. 5,050 ನೋಟನ್ನು ಹಾಕಿದರೆ 1 lakh ಆಗುತ್ತೆ. ಸೊ ಇಲ್ಲಿ ನ್ಯಾರೇಷನ್ ಡೆಪಾಸಿಟ್ ಅಮೌಂಟು SBI ಬ್ಯಾಂಕ್ ಹಾಕೊಳ್ಳಿ. ನೆಕ್ಸ್ಟು ಕ್ಯಾಶ್ ಡೆಪಾಸಿಟೆಡ್ ಇಂಟು ಆಂಧ್ರ ಬ್ಯಾಂಕ್. ಸೊ ಇಲ್ಲಿ ನೀವು Alt C ಅನ್ನು ಹೊಡೆದು ಆಂಧ್ರ ಬ್ಯಾಂಕಿಗೆ ಹಣ ಹೋಗಿದೆ. ಆಂಧ್ರ ಬ್ಯಾಂಕ್ ಅಂತ ತಗೊಳ್ಳಿ. 100 ರೂಪಾಯಿ ಬ್ಯಾಂಕ್ ಅಕೌಂಟ್ಸ್. ಸೊ ಇಲ್ಲಿ ಯಾವ ರೂಪದಲ್ಲಿದೆ, ಕ್ಯಾಶ್ ರೂಪದಲ್ಲಿದೆ. ಇಲ್ಲಿಯೂ ಕೂಡ 1 lakh ಅಮೌಂಟ್ ಬರುತ್ತೆ. ಸೊ 1 lakh ಅಮೌಂಟನ್ನು ಹಾಕ್ಕೊಳ್ಳಿ.
ಇಲ್ಲಿ ಬಿ ಡೆಪಾಸಿಟೆಡ್ ಇಂಟು ಆಂಧ್ರ ಬ್ಯಾಂಕ್ ಅಂತ ತಗೊಳ್ಳಿ. ಸೇವ್ ಮಾಡಿ. ನೆಕ್ಸ್ಟ್ ನೀವು ರೆಂಟ್ ಪೇಯ್ಡ್ ಬೈ ಆಂಧ್ರ ಬ್ಯಾಂಕ್ ಚೆಕ್, ರೆಂಟನ್ನು ಪೇಯ್ಡ್ ಮಾಡಿದ್ದಾರೆ. ಸೊ ಯಾವುದ್ರ ಮುಖಾಂತರ? ಆಂಧ್ರ ಬ್ಯಾಂಕ್ ಚೆಕ್ ಮುಖಾಂತರ. ಸೊ ಇದಕ್ಕೆ ನೀವು ಪೇಮೆಂಟ್ ವೋಚರನ್ನು ತೊಗೋಬೇಕು. ಸೊ ಪೇಮೆಂಟ್ ವೋಚರನ್ನು ತೊಗೊಂಡು ಇಲ್ಲಿ ಆಂಧ್ರ ಬ್ಯಾಂಕ್ ಯಾವ ಬ್ಯಾಂಕ್ ಮುಖಾಂತರ ಆಗಿದೆ, ಸೊ ಆಂಧ್ರ ಬ್ಯಾಂಕನ್ನು ಕ್ರೆಡಿಟರ್ ಆಗ್ತಾರೆ. ಆಂಧ್ರ ಬ್ಯಾಂಕ್ ಮುಖಾಂತರ ಇಲ್ಲಿ ಆಲ್ಟ್ ಸಿಯನ್ನು ಹೊಡೀರಿ. ಯಾವುದಕ್ಕಾಗಿ ದುಡ್ಡು ಕೊಟ್ಟಿದ್ದಾರೆ? ರೆಂಟ್ ಪೇಯ್ಡ್ ಮಾಡಿದ್ದಾರೆ. ಅಂಡರ್ ಗ್ರೂಪಲ್ಲಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಮಂತ್ಲಿ ಒಂದು ಸರಿ ನೀವು ಕಟ್ಟೋದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರಲ್ಲಿ ಹಾಕೊಂಡು ಬನ್ನಿ. ಸೊ ಇಲ್ಲಿ ರೆಂಟ್ ಪೇಯ್ಡ್ ಅಮೌಂಟ್ ಬಂದು 15,000 rupees. ಸೊ ಇಲ್ಲಿ ಚೆಕ್ ನಂಬರನ್ನು ಕೊಟ್ಟಿರ್ತಾರೆ. ಇನ್ಸ್ಟೆಂಟ್ ನಂಬರ್ ಅಂತ ಇರುತ್ತಲ್ಲ, ಆ ಜಾಗದಲ್ಲಿ ನೀವು ಚೆಕ್ ನಂಬರನ್ನು ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ನ್ಯಾರೇಷನಲ್ಲಿ ರೆಂಟ್ ಪೇಯ್ಡ್ ಥ್ರೂ ಬ್ಯಾಂಕ್ ಅಂತ ಹಾಕಿ ಚೆಕ್ ನಂಬರ್ ಅಂತ ತಗೊಳ್ಳಿ. ಚೆಕ್ ನಂಬರ್ ತಗೊಂಡು ಸೊ ಇಲ್ಲಿ ಚೆಕ್ ನಂಬರನ್ನು ನೀವು ನ್ಯಾರೇಷನಲ್ಲಿಯೂ ಕೂಡ ಎಂಟ್ರಿ ಮಾಡ್ಬೋದು. ಆಯಿತು. ನೆಕ್ಸ್ಟ್ ಸ್ಯಾಲ್ರಿ ಪೇಯ್ಡ್ ಎಸ್ ಬಿ ಐ ಚೆಕ್, ಸ್ಯಾಲ್ರಿನ ಪೇಯ್ಡ್ ಮಾಡಿದ್ದಾರೆ ಎಸ್ ಬಿ ಐ ಚೆಕ್ ಮುಖಾಂತರ. ಸೊ ಇಲ್ಲಿ ಎಸ್ ಬಿ ಐ ತಗೊಳ್ಳಿ. ಸ್ಯಾಲರಿ ಪೇಯ್ಡ್, ಅದು ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಡಿಗಡೆ ಬರುತ್ತೆ. ಸೊ ಇಲ್ಲಿ ಎಕ್ಸ್ಪೆನ್ಸಸ್ ಹಾಕಿ. ಸೊ ಇದು ಕೂಡ ನಿಮಗೆ 12,000 rupees ಸ್ಯಾಲ್ರಿ ಪೇಯ್ಡ್ ಮಾಡಿದ್ದಾರೆ. ಸೊ ನಿಮಗೆ ಇಲ್ಲಿ ಚೆಕ್ ನಂಬರ್ ಇದೆ. ಚೆಕ್ ಇನ್ಸ್ಟೆಂಟ್ ಚೆಕ್ ನಂಬರಲ್ಲಿ ಚೆಕ್ ನಂಬರನ್ನು ಹಾಕಿ 22330. ಸೊ ಇಲ್ಲಿ ಬಿ ಸ್ಯಾಲರಿ ಪೇಯ್ಡ್ ಥ್ರೂ ಚೆಕ್ ಅಂತ ಹಾಕಿ ಚೆಕ್ ನಂಬರ್ ಅಂತ ಬರೆದು ಸೊ ಇದರಲ್ಲಿ 45012230 ಈ ನಂಬರನ್ನು ಎಂಟ್ರಿ ಮಾಡಿ. ಚೆಕ್ ನಂಬರ್ ಆಯಿತು. ನೆಕ್ಸ್ಟ್ ಆಂಧ್ರ ಬ್ಯಾಂಕ್ ಚೆಕ್ ಇಶ್ಯೂಡ್ ಟು ಮಿಸ್ಟರ್ ಕುಮಾರ್, ಚೆಕ್ ನಂಬರ್ ಅಂತ ಇದೆ. ಆಂಧ್ರ ಬ್ಯಾಂಕ್ ಮೂಲಕ ಚೆಕ್ಕನ್ನು ಇಶ್ಯೂ ಮಾಡಿದ್ದಾರೆ ಟು ಮಿಸ್ಟರ್ ಕುಮಾರ್ಗೆ ಆಂಧ್ರ ಬ್ಯಾಂಕ್ ಮುಖಾಂತರ ಚೆಕ್ಕಿನ ಮುಖಾಂತರ ಹಣವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಂಧ್ರ ಬ್ಯಾಂಕನ್ನು ತಗೊಂಡಿದ್ದೀನಿ. ಇಲ್ಲಿ ಮಿಸ್ಟರ್ ಕುಮಾರ್ ಅವನಿಗೆ ಹಣ ಹೋಗೋದ್ರಿಂದ ಅವನು ಸ್ಯಾಲ್ರಿ ಡೆಟರ್ ಆಗ್ತಾನೆ. ಸೊ ಇಲ್ಲಿ ಅಮೌಂಟ್ ಬಂದು 45,000 rupees ಇದೆ. ಸೊ ಇಲ್ಲಿ ನೆಕ್ಸ್ಟ್ ಆನ್ ಅಕೌಂಟ್ ಥ್ರೂ ಅಂತ ಕೊಡಿ. ಆನ್ ಅಕೌಂಟ್ ಮುಖಾಂತರ ಅಂತ ಇಲ್ಲಿಯೂ ಕೂಡ ಚೆಕ್ ನಂಬರನ್ನು ಕೊಟ್ಟಿದ್ದಾರೆ. 750321 ಅಂತ ಇದೆ. ಸೊ ಚೆಕ್ ನಂಬರ್ ಎಂಟ್ರಿ ಮಾಡೋದು ಬಿ ಚೆಕ್ ಇಶ್ಯೂಡ್ ಟು ಕುಮಾರ್ ಅಂತ ತಗೊಳ್ಳಿ. ಸೊ ನೆಕ್ಸ್ಟ್ ಡೊನೇಷನ್ ರಿಸೀವ್ಡ್ ನಮಗೆ ಡೊನೇಷನನ್ನು ನಾವು ತೊಗೊತಿದ್ವಿ ಅಂದರೆ ಇಂಡೈರೆಕ್ಟಾಗಿ ಇನ್ಕಮ್ ಆಗುತ್ತೆ. ರಿಸಿಪ್ಟ್ ವಚ್ಚಲ್ಲಿ ತೊಗೋಬೇಕು. ಯಾವ ರೂಪದಲ್ಲಿ ತಗೊಟ್ಟಿಲ್ಲ, ನಾವು ಕ್ಯಾಶ್ ರೂಪದಲ್ಲಿ ತೊಗೊಳ್ಳೋಣ. ಡೊನೇಷನ್ ರಿಸೀವ್ಡ್ ಇಂಡೈರೆಕ್ಟ್ ಇನ್ಕಮ್ ₹9,000. ನೆಕ್ಸ್ಟು ಇಂಟ್ರೆಸ್ಟ್ ಪೇಯ್ಡ್ ಥ್ರೂ ಎಸ್ ಬಿ ಐ ಬ್ಯಾಂಕ್, ಪೇಮೆಂಟ್ ವೋಚರಲ್ಲಿ ಎಸ್ ಬಿ ಐ ಬ್ಯಾಂಕ್ ಮುಖಾಂತರ ಇಂಟ್ರೆಸ್ಟನ್ನು ಪೇಯ್ಡ್ ಮಾಡಿದ್ದಾರೆ.
indirect expenses. $2,500. Interest paid through ಬ್ಯಾಂಕ್ ಅಂತ ತಗೊಳ್ಳಿ. ನೆಕ್ಸ್ಟ್ ಆಂಧ್ರ ಬ್ಯಾಂಕ್ ಚೆಕ್ ರಿಸೀವ್ಡ್ ಫ್ರಮ್ ಸೂರ್ಯ ಪೈಪ್ ಲಿಮಿಟೆಡ್. ಸೂರ್ಯ ಪೈಪ್ ಲಿಮಿಟೆಡ್ ಅವ್ರ ಕಡೆಯಿಂದ ಆಂಧ್ರ ಬ್ಯಾಂಕ್ ಮುಖಾಂತರ ಚೆಕ್ಕನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ. ರಿಸೀವ್ ಮಾಡ್ಕೊಂಡಿದ್ರೆ ಯಾವ ವೋಚರ್ ತೊಗೋಬೇಕು? ರಿಸಿಪ್ಟ್ ವೋಚರನ್ನು ತಗೊಳ್ಳಿ. ಆಂಧ್ರ ಬ್ಯಾಂಕ್ ಮುಖಾಂತರ ದುಡ್ಡು ಬಂದಿದೆ. ಯಾರಿಂದ? ಸೂರ್ಯ ಪೈಪ್ಸ್ ಲಿಮಿಟೆಡ್ ಕಡೆಯಿಂದ. ಸೊ ಇದು ಅವ್ರು ಕೊಟ್ಟವ್ರು, ಅದರಿಂದ ಅವ್ರನ್ನ ಸೆಂಡ್ರಿ ಕ್ರೆಡಿಟರ್ ಅಂತ ಕರಿತೀವಿ. ಸೊ 25,000 rupees. being Andhra Bank check received from Surya Pipes Limited. ನೆಕ್ಸ್ಟ್ ಕ್ಯಾಶ್ ವಿಡ್ರಾ ಫ್ರಮ್ SBI. ಕ್ಯಾಶನ್ನು ವಿಡ್ರಾ ಮಾಡ್ಕೊಂಡಿದ್ವಿ SBI ಬ್ಯಾಂಕ್ ಥ್ರೂ. ಇದು ಕಾಂಟ್ರಾ ವೋಚರ್ಗೆ ಬರುತ್ತೆ. ಏನನ್ನು ವಿಡ್ರಾ ಮಾಡಿದ್ವಿ? ಕ್ಯಾಶನ್ನು ವಿಡ್ರಾ ಮಾಡಿದ್ವಿ. ಯಾರಿಂದ? SBI ಬ್ಯಾಂಕ್ ಕಡೆಯಿಂದ ಇಶ್ಯೂ ಮಾಡ್ಕೊಂಡಿದ್ವಿ. 6,000 ಅಮೌಂಟನ್ನು ಇಲ್ಲಿ ಪೇ ಮಾಡ್ಕೊಂಡಿದ್ವಿ. ಸೊ ನಮ್ಮದೆಲ್ಲ ಟ್ರಾನ್ಸಾಕ್ಷನ್ ಮುಗೀತು. ಟ್ರಾನ್ಸಾಕ್ಷನ್ ಮುಗಿದ ಮೇಲೆ ಎಸ್ಕೇಪ್ ಬಟನನ್ನು ಹೊಡೆದು ಗೆಟ್ವೇ ಆಫ್ ಟ್ಯಾಲಿ ಬನ್ನಿ. ಗೆಟ್ವೇ ಆಫ್ ಟ್ಯಾಲಿಯಲ್ಲಿ ಯುಟಿಲಿಟೀಸ್ ಅಂತ ಇದೆ. ಯುಟಿಲಿಟೀಸಲ್ಲಿ ಬ್ಯಾಂಕಿಂಗ್ ಅಂತ ಇದೆ. ಈ ಬ್ಯಾಂಕಿಂಗಲ್ಲಿ ನಮಗೆ ಬೇಕಾದಂಥ ಬ್ಯಾಂಕ್ ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟ್ಗಳು ಸಿಗುತ್ತೆ. ಇದರಲ್ಲಿ ನೋಡಿ ಚೆಕ್ ನಂಬರ್ ನೋಡಿ. ಚೆಕ್ ನಂಬರನ್ನು ನಾವು ಎಂಟ್ರಿ ಮಾಡಿದ್ದನ್ನು ಇಲ್ಲಿ ತೋರಿಸ್ತಾ ಇದೆ ನೋಡಿ. ಚೆಕ್ ನಂಬರನ್ನು ತೋರಿಸುತ್ತೆ. ಸೊ ಡೇಟನ್ನು, ಅಮೌಂಟ್ ಎಷ್ಟು, ಯಾವ ಬ್ಯಾಂಕಿಗೆ ಯಾವ ಚೆಕ್ ನಂಬರ್ ಮೂಲಕ ಹಣ ಹಾಕಿದ್ದೀವಿ ಅಂತ ತೋರಿಸುತ್ತೆ. ನೆಕ್ಸ್ಟ್ ಚೆಕ್ ರಿಜಿಸ್ಟರ್ಡ್ ನೋಡಿ. ಎಷ್ಟು ಚೆಕ್ಕನ್ನು ನಾವು ಎಂಟ್ರಿ ಮಾಡಿದ್ವಿ, ಟೋಟಲ್ ನಂಬರ್ ಆಫ್ ಚೆಕ್ ಎಷ್ಟಿದು ಅನ್ನೋದನ್ನು ತೋರಿಸುತ್ತೆ. ನಿಮಗೆ ಫುಲ್ ಡೀಟೇಲ್ ಬೇಕಿದ್ರೆ ಇಲ್ಲಿ ಬಂದು 2-3 ಸತಿ ಎಂಟರನ್ನು ಪ್ರೆಸ್ ಮಾಡಿದರೆ ಇಲ್ಲಿ ಕಾಣಿಸುತ್ತೆ. ಆಯಿತಾ? ಸೊ ನೆಕ್ಸ್ಟ್ ಒಂದು ಡೆಪಾಸಿಟ್ ಸ್ಲಿಪ್, ಕ್ಯಾಶ್ ಡೆಪಾಸಿಟ್ ಮತ್ತು ಚೆಕ್ ಡೆಪಾಸಿಟ್ ಸ್ಲಿಪ್ಪನ್ನು ತೋರಿಸ್ಬೋದು ನೋಡಿ. ಡೆಪಾಸಿಟ್ ಸ್ಲಿಪ್, ಕ್ಯಾಶ್ ಡೆಪಾಸಿಟ್ ಸ್ಲಿಪ್ ಮತ್ತು ಚೆಕ್ ಡೆಪಾಸಿಟ್ ಸ್ಲಿಪ್ ಎರಡು ಬರುತ್ತೆ ಸ್ಟೇಟ್ಮೆಂಟಲ್ಲಿ. ನೆಕ್ಸ್ಟು ಪೇಮೆಂಟ್ ಅಡ್ವೈಸ್. ಪೇಮೆಂಟ್ ಎಷ್ಟಾಗಿದೆ ಅನ್ನೋದನ್ನು ಚೆಕ್ ಮಾಡ್ಕೋಬೋದು. ನೋಡ್ಕೊಳ್ಳಿ ಯಾವುದೆಲ್ಲ ರಿಪೋರ್ಟ್ ನೋಡಬೇಕು. ಗೆಟ್ವೇ ಆಫ್ ಟ್ಯಾಲಿಯಲ್ಲಿ ಬ್ಯಾಂಕಿಂಗಲ್ಲಿ ಚೆಕ್ ಪ್ರಿಂಟಿಂಗ್, ಚೆಕ್ ರಿಜಿಸ್ಟರ್, ಡೆಪಾಸಿಟ್ ಸ್ಲಿಪ್ಪಲ್ಲಿ ಕ್ಯಾಶ್ ಡೆಪಾಸಿಟ್ ಮತ್ತು ಚೆಕ್ ಡೆಪಾಸಿಟ್, ಪೇಮೆಂಟ್ ಅಡ್ವೈಸ್ ರಿಪೋರ್ಟ್ಗಳನ್ನು ನೋಡ್ಕೊಳ್ಳಿ. ನೋಡಿ ಬ್ಯಾಂಕ್ ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ತೆಗೀರಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನೂ ಭಾಳಷ್ಟು ಟ್ಯಾಲಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ನೀವು ನಮಗೆ ಚಾನಲ್ಗೆ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ.